ಬೆಳ್ಳಂಬೆಳಗ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ ಗ್ರಾಹಕರಿಗೆ ಶಾಕ್. ಚಿನ್ನದ ಸುಂಕ ಏರಿಕೆ ಆಗಿತ್ತು, 9% ಅಷ್ಟು ಚಿನ್ನದ ಸುಂಕ ಏರಿಕೆ ಆಗಿತ್ತು. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ನಿರೀಕ್ಷಿತ ಇದು. ದರ ಹೆಚ್ಚಳಗೊಳಿಸಿ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ಗೆ 4 ರೂಪಾಯಿ ಏರಿಕೆ ಆದಂತಾಗ್ತದೆ. ಪರಿಷ್ಕೃತ ದರ ಇಂದಿನಿಂದಲೇ ಜಾರಿಯಾಗಲಿರುವಂಥದ್ದು. ದರ ಏರಿಕೆ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಿದೆ. ನಿನ್ನೆ ಪ್ರತಿ ಲೀಟರ್ ಪೆಟ್ರೋಲ್ ದರ 102.91 ರೂಪಾಯಿ ಇತ್ತು. ಇಂದು 106.21 ರೂಪಾಯಿ ಇದೆ. ಇನ್ನು ನಿನ್ನೆ ಪ್ರತಿ ಲೀಟರ್ ಡೀಸೆಲ್ಗೆ 90.99 ರೂಪಾಯಿ ಇದ್ದರೆ ಇಂದು 94.09 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಹತ್ತತ್ರ 3.5 ರೂಪಾಯಿ ಏರಿಕೆ ಆದಂತಾಗಿದೆ. 3.5 ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಆಗಿರುವಂಥದ್ದು. ಹಂಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ. ಮಿನಿಮಮ್ ಅಂದರೂ 5 ರಿಂದ 6 ರೂಪಾಯಿ ಮೇಲೆ ಜಾಸ್ತಿ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ 3.5 ರೂಪಾಯಿ ಜಾಸ್ತಿ ಆಗಿದೆ ಪೆಟ್ರೋಲ್ ಮತ್ತು ಡೀಸೆಲ್. ಈಗ ಆಲ್ರೆಡಿ ನೋಡ್ತಾ ಇದ್ವಿ ನಾವು ಈ ಹಿಂದೆ ಗ್ಯಾಸ್ ರೇಟ್ ಯಾವ ರೀತಿಯಾಗಿ ಜಾಸ್ತಿ ಆಗ್ತಾ ಬರ್ತಾ ಇತ್ತು. ತದನಂತರ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಹತ್ತತ್ರ 1000 ರೂಪಾಯಿ ಜಾಸ್ತಿ ಆಗಿತ್ತು. ಅದಾದಮೇಲೆ ಚಿನ್ನದ ಸುಂಕವನ್ನು ಏರಿಕೆ ಮಾಡಲಾಗಿತ್ತು. ಅದು 24 ಕ್ಯಾರೆಟ್ಗೆ 1,500 ರೂಪಾಯಿ, 22 ಕ್ಯಾರೆಟ್ಗೆ 1,400 ರೂಪಾಯಿ, ಈ ರೀತಿಯಾಗಿ ಜಾಸ್ತಿ ಆಗಿತ್ತು. ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಗತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಇದು ನಿರೀಕ್ಷಿತನೇ, ಈಗ ಆಲ್ರೆಡಿ ಜಾರಿಯಾಗಿದೆಯಾ ಅಥವಾ ಇವತ್ತು ಸಂಜೆಯಿಂದ ಜಾರಿಯಾಗುವಂಥ ನಿರೀಕ್ಷೆನಾ? ಈಗ ಆಲ್ರೆಡಿ ಜಾರಿ ಆಗಿರುವಂತದ್ದು. ಇವತ್ತು ಬೆಳಿಗ್ಗೆಯಿಂದಲೇ ಅನೇಕ ಕಡೆಗಳಲ್ಲಿ ಅನೇಕ ಪೆಟ್ರೋಲ್ ಬಂಕ್ಗಳಲ್ಲಿ ದರ ಏರಿಕೆಯ ಬರೆ ತಟ್ಟಿರುವಂತದ್ದು. ಸೊ ಪೆಟ್ರೋಲ್ ಮತ್ತೆ ಡೀಸೆಲ್ ಹಾಕೊಳ್ಳೋಕೆ ಬಂದಂತಹ ಜನರೆಲ್ಲರೂ ಕೂಡ ಯಾಕೆ ಇಷ್ಟು ರೇಟ್ ಜಾಸ್ತಿ ಆಗಿದೆ ದಿಢೀರ್ ಅಂತ ಹತ್ತತ್ರ 3.5 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ, ಯಾಕೆ ರೇಟ್ ಜಾಸ್ತಿ ಆಯ್ತು ಅಂತ ಬಂಕ್ ಮಾಲೀಕರ ಪ್ರಶ್ನೆ ಮಾಡ್ತಾ ಇರುವಂತಹ ಚಿತ್ರಣ ಅನೇಕ ಕಡೆಗಳಲ್ಲಿ ಕಂಡು ಬರ್ತಾ ಇದೆ. ಈಗಾಗಲೇ ಬಸವೇಶ್ವರ ನಗರ, ರಾಜಾಜಿನಗರ ಈ ಭಾಗಗಳಲ್ಲಿ ಇರುವಂತಹ ಎಲ್ಲ ಬಂಕ್ಗಳಲ್ಲೂ ಕೂಡ ದರ ಏರಿಕೆ ಆಗಿರುವಂತಹದ್ದು. ಅಂದ್ರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಳೆದ 2-3 ದಿನಗಳ ಹಿಂದೆಯೇ ಹಿಂಟ್ ಸಿಕ್ಕಿತ್ತು, ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಅನ್ನುವಂತಹ ಒಂದು ಹಿಂಟ್ ಸಿಕ್ಕಿತ್ತು. ಅಂದ್ರೆ ಪ್ರಧಾನಿ ಮೋದಿ ಭಾಷಣ ಮಾಡುವಂತಹ ವೇಳೆಯಲ್ಲೇ ಅವರು ಒಂದಷ್ಟು ಮಾತನಾಡಿರೋದನ್ನ ನೋಡಿದ್ರೆ ಡೀಸೆಲ್ ಮತ್ತೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದು ಬಹುತೇಕರು ಪ್ರೆಡಿಕ್ಟ್ ಮಾಡಿದ್ರು. ಅದೇ ರೀತಿಯಾಗಿ ಇವಾಗ ರೇಟ್ ಜಾಸ್ತಿ ಆಗಿರುವಂತದ್ದು ಜನಸಾಮಾನ್ಯರ ಮೇಲೆ ಇದು ಸಿಕ್ಕಾಪಟ್ಟೆ ಹೊರೆ ಆಗಿರುವಂತದ್ದು. ಅಂದ್ರೆ ಒಂದೇ ಸಲ ರೇಟ್ ಜಾಸ್ತಿ ಆಯ್ತಲ್ಲ, ಎಲ್ಲದಕ್ಕೂ ಬೆಲೆ ರೇಟ್ ಏರಿಕೆ ಆಗ್ತಾ ಇದೆ. ಚಿನ್ನದ ಬೆಲೆ ಆಗ್ಲಿ ಅಥವಾ ಬೇರೆ ಬೇರೆ ರೀತಿಯಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಅದೇ ರೀತಿಯಾಗಿ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಅಂದ್ರೆ ದಿನ ಸಿಕ್ಕಾಪಟ್ಟೆ ಜನ ಯೂಸ್ ಮಾಡುವಂತದ್ದು ಬೈಕ್ಗಳನ್ನಾಗ್ಲಿ ಕಾರ್ಗಳನ್ನಾಗ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ರೆಲ್ರಿಗೂ ಕೂಡ ಇವಾಗ ಒಂದೇ ಸಲ ದರ ಏರಿಕೆ ಆಗಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಹೊರೆ ಆಗಿರುವಂತದ್ದು. ಪೃಥ್ವಿ, ಆ್ಯಕ್ಚುಲಿ ಇದ್ದಿದ್ದಂಥ ಎಕ್ಸ್ಪೆಕ್ಟೇಷನ್ ಇದಕ್ಕಿಂತ ಡಬಲ್ ಆಗುತ್ತೇನೋ ಅಂತ. ಯಾಕೆಂದರೆ ನಾವು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರನ್ನು ಕಂಪೇರ್ ಮಾಡಿದ್ರೆ ಅದು ಜಸ್ಟ್ 1.5 ತಿಂಗಳಲ್ಲಿ 1,500 ರೂಪಾಯಿವರೆಗೂ ಜಾಸ್ತಿ ಆಗಿತ್ತು. ಮೊನ್ನೆ ಅಷ್ಟೇ 993 ರೂಪಾಯಿ ಜಾಸ್ತಿ ಆಗಿತ್ತು. ಇನ್ನು ಚಿನ್ನದ ಸುಂಕವನ್ನು 24 ಕ್ಯಾರೆಟ್ಗೆ 1,500 ರೂಪಾಯಿ ಜಾಸ್ತಿ ಮಾಡಿದರು. ಸೊ ಹೀಗಾಗಿ ಮಿನಿಮಮ್ ಅಂದರೂ ಒಂದು 6 ರಿಂದ 8 ರೂಪಾಯಿ ಅಥವಾ 10 ರೂಪಾಯಿವರೆಗೂ ಜಾಸ್ತಿ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ, ಅಂದರೆ ಎಕ್ಸ್ಪೆಕ್ಟೇಷನ್ಗಿನ್ನ. ಖಂಡಿತ ಪೃಥ್ವಿ, ಅಂದ್ರೆ ನೀವು ಚಿನ್ನಕ್ಕೆ ಕಂಪೇರ್ ಮಾಡಿದ್ರೆ ಅಥವಾ ಕಮರ್ಷಿಯಲ್ ಗ್ಯಾಸ್ ದರ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವಾಗ ಸದ್ಯಕ್ಕೆ ದೇಶದಲ್ಲಿ ತೈಲ ಉತ್ಪಾದನೆ ಮಾಡುವಂತಹ ಕಂಪನಿಗಳು ಅನುಭವಿಸ್ತಾ ಇರುವಂತಹ ನಷ್ಟಕ್ಕೂ ಕಂಪೇರ್ ಮಾಡಿದ್ರೆ ಈಗ ಏನ್ ದರ ಏರಿಕೆ ಮಾಡಿದ್ರೆ ಇದು ಬಹಳ ಕಡಿಮೆನೆ ಅಂತ ಹೇಳ್ಬೋದು. ಆದ್ರೆ ಬಹುತೇಕ ಜನರಿಗೆ ಅಂದ್ರೆ ಸಾಮಾನ್ಯ ಜನರಿಗೆ ಈಗ 3 ರಿಂದ 4 ರೂಪಾಯಿ ದಿಢೀರ್ ಅಂತ ಏರಿಕೆ ಆದ್ರೆ ಅವ್ರಿಗೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬಹುದು ಅಂತ ಅನ್ಕೊಂಡಿದ್ರು ಕೂಡ ಇಷ್ಟು ಬೇಗ ಆಗ್ಬಹುದು ಅನ್ನುವಂತಹ ನಿರೀಕ್ಷೆ ಇರಲಿಲ್ಲ. ಸೊ ಹಾಗಾಗಿ ಅವರಿಗೆ 3.5 ರೂಪಾಯಿ ಒಂದೇ ಸಲ ಏರಿಕೆ ಆಗಿರುವಂತದ್ದು ಅನೇಕ ಕಡೆಗಳಲ್ಲಿ ಜನಸಾಮಾನ್ಯರಿಗೆ ಒಂದ್ ರೀತಿಯಾಗಿ ಶಾಕ್ ಆಗಿದೆ. ಬಟ್ ಖುಷಿ ವಿಚಾರ ಏನಂದ್ರೆ ನೀವು ಹೇಳಿದಾಗೆ ಒಂದೇ ಸಲ 7-8 ರೂಪಾಯೋ 10 ರೂಪಾಯೋ ಈ ರೀತಿಯಾಗಿ ಏರಿಕೆ ಆಗ್ಲಿಲ್ಲ. ಜನರಿಗೆ ಎಟುಕುವ ರೀತಿಯಲ್ಲಿ ಜನ ಬಳಕೆ ಮಾಡುವಂತಹ ರೀತಿಯಲ್ಲೇ 3 ರಿಂದ 4 ರೂಪಾಯಿ ಏರಿಕೆ ಆಗಿರುವುದು ಬಹುತೇಕ ಕಡೆ ನಿರಾಳ ಆಗಿದ್ದಾರೆ. ಆದ್ರೆ ಸಾಮಾನ್ಯವಾಗಿ ಬೆಂಗಳೂರಿನ ಅನೇಕ ಬಂಕ್ಗಳಲ್ಲಿ ಈಗಾಗಲೇ ಬಂಕ್ ಮ್ಯಾನೇಜರ್ ಆಗ್ಲಿ ಅಥವಾ ಬಂಕ್ ಸಿಬ್ಬಂದಿ ಆಗ್ಲಿ ಅವ್ರಗಳ ಜೊತೆಗೆ ಬೈಕ್ ಸವಾರರು ಆರ್ಗ್ಯೂ ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಬಟ್ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ, ಅಂದ್ರೆ ಎಷ್ಟೇ ರೇಟ್ ಜಾಸ್ತಿ ಆದ್ರೂ ಕೂಡ ಕೊಡ್ಲೇಬೇಕು. ಬಟ್ ಇರಾನ್ ಮತ್ತೆ ಇಸ್ರೇಲ್ ನ ಯುದ್ಧದ ಎಫೆಕ್ಟ್ ಬಹುತೇಕ ಎಲ್ಲಾ ವಲಯದಲ್ಲೂ ಕೂಡ ದರ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಯಾವಾಗ ಆಗ್ಬಹುದು ಅನ್ನುವಂತಹ ನಿರೀಕ್ಷೆ ಮಾಡ್ತಾ ಇದ್ದವ್ರಿಗೆ ಇವಾಗ ದರ ಏರಿಕೆಯ ಬರೆ ತಟ್ಟಿರುವಂತದ್ದು. ಪ್ರತಿ ಓಕೆ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ.